ವಂದೇ ಸದಾ ರಾಮಮಾನಂದನಿಶ್ಯಂದಕಂದಂ ಪಿಬಂತಂ ನಮಂತಂ ಸುದಂತಂ ಹಸಂತಂ ಹನುಮಂತಮಂತರ್ಭಜೇತಂ ನಿತಾಂತಂ ಆನಂದಘನಮದ್ವಂದ್ವಂ ನಿರ್ವಿಕಾರಂ ನಿರಂಜನಂ ಭಜೇಹಂ ಭಗವತ್ಪಾದಂ ಭಜತಾಮಭಯಪ್ರದಂ. ಯೋಗ ವಾಸಿಷ್ಠ ಅಥವಾ ವಾಸಿಷ್ಠ ರಾಮಾಯಣ ಈ ಗ್ರಂಥದ ಬಗ್ಗೆ ಒಂದೆರಡು ವಾಕ್ಯಗಳನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಬಹಳ ಮುಖ್ಯವಾಗಿ ಈ ಗ್ರಂಥದಲ್ಲಿ ವಸಿಷ್ಠರು ಉಪದೇಶವನ್ನು ಮಾಡ್ತಾರೆ, ರಾಮ ಆ ಉಪದೇಶವನ್ನೆಲ್ಲ ಕೇಳ್ತಾನೆ. ಹೇಗೆ ಭಗವದ್ಗೀತೆಯಲ್ಲಿ ಶ್ರೀ ಕೃಷ್ಣ ಉಪದೇಶ ಮಾಡಿ ಅರ್ಜುನ ಉಪದೇಶವನ್ನು ಕೇಳ್ತಾನೋ, ಇಲ್ಲಿ ರಾಮ ಉಪದೇಶವನ್ನು ಕೇಳ್ತಾನೆ, ವಸಿಷ್ಠರು ಉಪದೇಶವನ್ನು ಮಾಡ್ತಾರೆ. ಗಾತ್ರದಲ್ಲಿ ಅತ್ಯಂತ ದೊಡ್ಡ ಗ್ರಂಥ ಇದು. ಅಷ್ಟು ಮಾತ್ರವಲ್ಲ, ಇಲ್ಲಿ ಬರತಕ್ಕಂಥ ವಿಚಾರಗಳು ಕೂಡ ಅಗಾಧವಾದ್ದು. ಮನಸ್ಸು, ಅಹಂಕಾರ, ಚಿತ್ತ ಮೊದಲಾದಂತಹ ವಿಷಯಗಳೆಲ್ಲವೂ ಕೂಡ ಅತ್ಯಂತ ಸ್ಪಷ್ಟವಾಗಿ ಅನೇಕ ಸಣ್ಣ ಸಣ್ಣ ಉದಾಹರಣೆಗಳ ಮೂಲಕ, ಅಷ್ಟು ಮಾತ್ರವಲ್ಲ ಕಥೆಗಳ ಮೂಲಕ ನಾವಿಲ್ಲಿ ಸ್ಪಷ್ಟಪಡಿಸಿದ್ದನ್ನು ಕಾಣಬಹುದು. ನಾನು ವೇದಾಂತ ಪಾಠವನ್ನು ಪೂರ್ವಾಶ್ರಮದಲ್ಲಿ ಕೇಳ್ತಾ ಇರಬೇಕಾದ್ರೆ ನಮಗೆ ಪಾಠ ಮಾಡ್ತಾ ಇದ್ದಂಥವ್ರು ಕೂಡ ಕೃಷ್ಣ ಜೋಯಿಸರು ಅಂತ, ಅವರು ಮಧ್ಯೆ ಮಧ್ಯೆ ಒಂದು ಮಾತು ಹೇಳ್ತಿದ್ದರು. ಭಗವತ್ಪಾದ ಶಂಕರರ ಬಗ್ಗೆ ಹೇಳ್ತಿದ್ದರು. ಒಂದು ವೇಳೆ ಭಗವತ್ಪಾದರೇನಾದರೂ ಕವಿಗಳಾಗಿ ಕೃತಿಗಳನ್ನು ರಚನೆ ಆಗಿದ್ದಿದ್ದರೆ ಅದು ಹೇಗಿರ್ತಿತ್ತು ಅಂತ ನೀವು ಇವಾಗ ಈ ವಾಕ್ಯಗಳನ್ನು ನೋಡಿದಾಗ ಮನಸ್ಸಿಗೆ ತಂದುಕೊಳ್ಬಹುದು ಅಂತ ಒಂದು ಮಾತು ಹೇಳ್ತಿದ್ದರು. ಹಾಗೆ ವೇದಾಂತದ ಗಂಭೀರವಾದ ವಿಚಾರವನ್ನು ಅತಿ ಸರಳವಾದಂತಹ ಉದಾಹರಣೆಗಳ ಮೂಲಕ ಪ್ರತಿಪಾದನೆ ಮಾಡಿದಾಗ ಅವರು ಪದೇ ಪದೇ ನೆನಪು ಮಾಡ್ತಾ ಇದ್ದಂಥದ್ದು ಈ ಯೋಗ ವಾಸಿಷ್ಠವನ್ನು, ವಾಸಿಷ್ಠ ರಾಮಾಯಣವನ್ನು. ಅವರ ಒಂದು ಮಾತು ಹೀಗಿದೆ ನೋಡಿ ಭಟ್ರೆ, ಈ ಕಾವ್ಯಗಳ ವಿಷಯ ಬಂದಾಗ ಒಂದು ಮಾತು ಹೇಳ್ತಾರೆ. ಈ ಮಹಾಕವಿ ಕಾಳಿದಾಸನ ಬಗ್ಗೆ ಉಪಮಾ ಕಾಳಿದಾಸಸ್ಯ ಅಂತ ಹೇಳ್ತಾರೆ. ನಿಜ, ಕಾಳಿದಾಸನ ಆ ಒಂದು ದೃಷ್ಟಾಂತದ ಶೈಲಿ ಅತ್ಯಂತ ಮನೋಹರವಾದ್ದು, ಎಂಥವರಿಗೂ ಕೂಡ ಸಂತೋಷವನ್ನುಂಟು ಮಾಡುವಂಥದ್ದು, ವಿಷಯವನ್ನು ಅರ್ಥ ಮಾಡಿಸಿಕೊಳ್ಳೋದಕ್ಕೆ ಒಳ್ಳೆಯ ಒಂದು ಉದಾಹರಣೆಗಳು. ಆದರೆ ಈ ಯೋಗ ವಾಸಿಷ್ಠದಲ್ಲಿ ಕಾಳಿದಾಸನ ಅಪ್ಪನಂತೆ ಇದೆ ಉದಾಹರಣೆಗಳು ಅಂತ ಅವರ ಶಬ್ದ ಇದು. ಕಾಳಿದಾಸನ ಅಪ್ಪನಂತೆ ಇದೆ ಅಂತಂದರೆ ಅತ್ಯಂತ ಗಂಭೀರವಾದಂಥ ಎಲ್ಲ ವಿಚಾರಗಳನ್ನು ಯೋಗ ವಾಸಿಷ್ಠದಲ್ಲಿ ಹೇಗೆ ಹೇಳಿದ್ದಾರೆ ಅನ್ನೋದನ್ನು ನಾವು ಈ ಸಂದರ್ಭದಲ್ಲಿ ವಿಶೇಷವಾಗಿ ಗಮನದಲ್ಲಿಟ್ಟುಕೊಳ್ಬೇಕು. ಅಷ್ಟು ಮಾತ್ರವಲ್ಲ, ಅದಕ್ಕೆ ವ್ಯಾಖ್ಯಾನವನ್ನು ಬರೆದಂತಹ ಆನಂದ ಬೋಧೇಂದ್ರ ಸರಸ್ವತಿಯವರ ವ್ಯಾಖ್ಯಾನ, ಶಾಸ್ತ್ರವನ್ನು ಬಲ್ಲಂತಹ ಪ್ರತಿಯೊಬ್ಬರೂ ಕೂಡ ತಲೆದೂಗತಕ್ಕಂಥ ಒಂದು ವ್ಯಾಖ್ಯಾನ, ಪರಮ ಸಂತೋಷ ಪಡತಕ್ಕಂಥ ಒಂದು ವ್ಯಾಖ್ಯಾನ. ಅದು ಎರಡೂ ಸೇರಿದಾಗ ಈ ಯೋಗ ವಾಸಿಷ್ಠದ ಒಂದು ಬೆಲೆ, ಅದನ್ನು ನಾವು ಶಬ್ದಗಳಿಂದ ಹೇಳೋದಕ್ಕೆ ಸಾಧ್ಯವೇ, ಬೆಲೆ ಕಟ್ಟುವುದಕ್ಕೆ ಸಾಧ್ಯವೇ ಅಂತ ಯೋಚನೆ ಮಾಡಬೇಕು. ನಾನು ಈ ಸಂದರ್ಭದಲ್ಲಿ ಇದನ್ನು ಉಲ್ಲೇಖ ಮಾಡೋದಕ್ಕೆ ಕಾರಣ ಇದೆ. ನಮ್ಮಲ್ಲಿ ಒಂದು ಸ್ವಭಾವ ಇದೆ. ಗ್ರಂಥ ಉದ್ಘಾಟನೆ ಆಗೋ ಸಂದರ್ಭದಲ್ಲಿ ಎಲ್ಲರೂ ನಾವು ಚಪ್ಪಾಳೆ ತಟ್ಟಿ ಸಂತೋಷಪಟ್ಟು ಉದ್ಘಾಟನೆ ಆಗೋ ಸಂದರ್ಭವನ್ನು ಅತ್ಯಂತ ಸಂತೋಷದಿಂದ ಸಂಭ್ರಮಿಸ್ತೇವೆ. ಆದರೆ ಆಮೇಲೆ ಗ್ರಂಥದ ಒಂದು ವಿಚಾರವಾಗಿ ನಮ್ಮ ಒಂದು ಉದಾಸೀನ ಇರುತ್ತಲ್ಲ, ಅದು ಮಾತ್ರ ಅಷ್ಟೊಂದು ಸಮಂಜಸ ಅಂತ ಅನಿಸೋದಿಲ್ಲ. ಗ್ರಂಥದ ಒಂದು ಬಿಡುಗಡೆ ಆದ ಮಾತ್ರಕ್ಕೆ ಏನೂ ಪ್ರಯೋಜನವಿಲ್ಲ. ಅದು ಬಿಡುಗಡೆಯಾದ್ದು ತಲುಪಬೇಕಾದವರಿಗೆಲ್ಲ ತಲುಪಿಸುವಂಥದ್ದು, ನಾವುಗಳದನ್ನು ಚೆನ್ನಾಗಿ ಅಧ್ಯಯನ ಮಾಡಿ ಅನುಷ್ಠಾನದಲ್ಲಿ ತರುವಂತಹದ್ದು. ಇದೇ ಬಹಳ. ಆ ದೃಷ್ಟಿಯಿಂದ ಈ ಒಂದು ಗ್ರಂಥದ ಮಹತ್ವವನ್ನು ನಾವಿವತ್ತು ತಿಳ್ಕೊಂಡಿದ್ದೇ ಆದರೆ, ಆಗ ಇದನ್ನು ಕನ್ನಡದಲ್ಲಿ ತಂದಂತಹ ನಮ್ಮ ಸ್ವಾಮಿಗಳ ಒಂದು ಪ್ರಯತ್ನ ಅದು ಎಂಥದ್ದು ಅಂತ ನೀವು ಮತ್ತೆ
ಬೇರೆ ಶಬ್ದಗಳಿಂದ ಹೇಳಬೇಕಾದಂಥ ಅವಶ್ಯಕತೆ ನಿಮಗೆ ಇಲ್ಲ ಅಂತ ನಾನು ಭಾವಿಸ್ತೇನೆ. ಅಷ್ಟಾದರೂ ಕೂಡ ನಮ್ಮ ಸ್ವಾಮಿಗಳು ಇಂಥ ಪ್ರಯತ್ನ ಪಟ್ಟಿದ್ದಾರೆ ಅಂತ ನಾನೊಂದು ಎರಡೇ ಉದಾಹರಣೆಯನ್ನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತೇನೆ. ಚಿತ್ತದ ಬಗ್ಗೆ ಒಂದು ಪ್ರಕರಣ, ಒಂದು ಸರ್ಗದಲ್ಲಿ ಅದನ್ನು ಉಲ್ಲೇಖ ಮಾಡ್ತಾರೆ, ವಿಶೇಷವಾಗಿ ಯೋಗವಾಸಿಷ್ಠ ರಾಮಾಯಣದಲ್ಲಿ. ಅಲ್ಲಿ ಒಂದು ಶ್ಲೋಕ ಬಂದಿದೆ, ನಾನು ಅದನ್ನೆಲ್ಲ ಹೇಳ್ತಾ ಕೂತ್ರೆ ಸಮಯ ಹೆಚ್ಚಾಗುತ್ತೆ, ನೀವು ಅದನ್ನು ನೋಡಿಕೊಳ್ಳಿ. ಮೊದಲನೇ ಶ್ಲೋಕದ ಬಗ್ಗೆ ಅರ್ಥವನ್ನು ಬರೆದರು, ಅತ್ಯಂತ ಸರಳವಾಗಿ ತಿಳಿಗನ್ನಡದಲ್ಲಿ ಅದರ ಅರ್ಥವನ್ನು ಬರೆದರು. ಆಮೇಲೆ ನಮ್ಮೆಲ್ಲರಿಗೂ ಅನುಕೂಲವಾಗಲಿ ಅಂತ ಅವರು ಬರೆದ ಒಂದು ಬ್ರ್ಯಾಕೆಟ್ನೊಳಗೆ ಬರೆದ ಒಂದು ವಾಕ್ಯವನ್ನು ನಾನೀಗ ಓದ್ತೇನೆ. ಸ್ವಾಮಿಗಳು ಹೀಗೆ ಬರೆದಿದ್ದಾರೆ ಅಲ್ಲಿ: ಈ ದೃಷ್ಟಾಂತದ ಸ್ವಾರಸ್ಯವೇನೆಂದರೆ, ಓದುಗರಿಗೆ ಬೇಕಾದ್ದು ಬಹಳ ಮುಖ್ಯವಾಗಿ ಇದು. ದೃಷ್ಟಾಂತ ಏನೋ ನಮಗೆ ಅರ್ಥ ಆಗುತ್ತೆ ಕೆಲವು ಸಾರಿ, ಆದರೆ ಅದರ ಹಿಂದೆ ಏನಿದೆ ಇದನ್ನು ಮನಸ್ಸಿಗೆ ತಗೊಳ್ಳುವಂಥ ಪ್ರಯತ್ನವನ್ನು ನಾವು ಮಾಡೋದಿಲ್ಲ. ಎಷ್ಟೋ ಸಾರಿ ನಮಗದು ಹೊಳೆಯೋದೂ ಇಲ್ಲ. ಆದರೆ ಹಾಗಾಗಬಾರದು ಅನ್ನೋದಕ್ಕಾಗಿ ಸ್ವಾಮಿಗಳು ಅಲ್ಲಿ ಬರೀತಾರೆ, ಮನಸ್ಸಿನ ಚಂಚಲತೆಗೆ ಉಸಿರಾಟ ಒಂದು ಮುಖ್ಯವಾದ ಕಾರಣ, ಅದನ್ನು ಮುಂದೆ ಹೇಳಲಿದ್ದಾನೆ. ವಸಿಷ್ಠ ಉಪದೇಶ ಮಾಡುವಾಗ ಅದನ್ನು ಮುಂದೆ ಹೇಳ್ತಾನೆ ಅಂತ ಅದನ್ನು ನಮಗೆ ಅವರು ಸೂಚಿಸ್ತಾರೆ. ಮತ್ತು ಈ ಒಂದು ಶ್ಲೋಕದಲ್ಲಿ ಕೊಟ್ಟ ಉದಾಹರಣೆಯ ಸ್ವಾರಸ್ಯ ಇದಿದೆ ಅಂತ ಹೇಳ್ತಾರೆ. ಸ್ವಾರಸ್ಯವನ್ನು ನಾವು ಮುಂದಕ್ಕೆ ನಾವೇ ಓದ್ತಾ ತಿಳ್ಕೊಳ್ಬೇಕು ಆ ಶ್ಲೋಕವನ್ನು, ಯಾಕೆಂದರೆ ಸಮಯದ ಇತಿಮಿತಿಯಲ್ಲಿ ನಾನು ಹೇಳಬೇಕಾದ್ರಿಂದ. ಹಾಗೆ ಮುಂದಕ್ಕೆ ಚಿತ್ತದ ಒಂದು ಚಾಂಚಲ್ಯದಿಂದಲಾಗಿ ದುಃಖ ನಾನು ಪಡ್ತಾ ಇದ್ದೇನೆ ಅಂತ ರಾಮ ಹೇಳ್ತಾನೆ. ಆ ಸಂದರ್ಭದಲ್ಲಿ 10ನೇ ಶ್ಲೋಕಕ್ಕೆ ಸ್ವಾಮಿಗಳು ಅಲ್ಲೊಂದು ಧೃತಿ ಅಂತ ಶಬ್ದ ಬರುತ್ತೆ. ಧೃತಿ ಅಂತಂದರೆ ನಾವು ಕೋಶ ನೋಡಿದರೂ ಕೂಡ, ಡಿಕ್ಷನರಿ ನಾವು ನೋಡಿದರೂ ಕೂಡ ನಮಗೊಂದು ಸಾಮಾನ್ಯ ಅರ್ಥವಾಗುತ್ತೆ. ಆದರೆ ಈ ಶ್ಲೋಕದಲ್ಲಿ ಈ ಧೃತಿ ಶಬ್ದವನ್ನು ಯಾತಕ್ಕಾಗಿ ಹೇಳಿದ್ದಾನೆ ಅನ್ನೋದನ್ನು ಅವರು ಅತ್ಯಂತ ಚೆನ್ನಾಗಿ ಅದನ್ನು ಬಿಡಿಸಿ 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 ನಮಗೆ ತಿಳಿಸ್ತಾರೆ. ಹೀಗೆ ಈ ಮೊದಲನೇ ಸಂಪುಟ ಇವತ್ತು ಅತ್ಯಂತ ಸಂತೋಷದಿಂದ ಆ ಭಗವಂತನ ಒಂದು ಕೃಪೆಯಿಂದ ಒಂದು ವಿಶೇಷ ರೂಪದಲ್ಲಿ ಇದೀಗ ಪ್ರಕಟವಾಗ್ತಾ ಇದೆ, ಪ್ರಕಾಶನಗೊಂಡಿದೆ. ಇದರ ಆಕಾರ ಆಗಲಿ, ಇಲ್ಲಿ ಒಳಗಿರತಕ್ಕಂಥ ಅಕ್ಷರಗಳ ಜೋಡಣೆ ಆಗಲಿ, ಎಲ್ಲವೂ ಕೂಡ ಅತ್ಯಂತ ಚೆನ್ನಾಗಿ ಬಂದಿದೆ. ನಾನು ಸ್ವಲ್ಪ ಅವಲೋಕನ ಮಾಡಿದ್ದೇನೆ, ಅದನ್ನು ಮಾಡಿ ಹೇಳ್ತಾ ಇದ್ದೇನೆ. ಎಲ್ಲಕ್ಕಿಂತ ನಾವೆಲ್ಲರೂ ಕೂಡ ಗಮನಿಸಬೇಕಾದ್ದು ಅಂದರೆ, ಇದಕ್ಕೆ ವ್ಯಾಖ್ಯಾನವನ್ನು ಬರೆದಂಥವರು ಆನಂದ ಬೋಧೇಂದ್ರ ಸರಸ್ವತಿಗಳು. ಇವತ್ತು ಅದರ ಕನ್ನಡ ಅನುವಾದವನ್ನು ಬಿಡುಗಡೆ ಮಾಡುವಂತಹ ಸಂದರ್ಭ ನೂತನ ಆನಂದ ಬೋಧೇಂದ್ರ ಸರಸ್ವತಿಗಳ ಈ ಒಂದು ಯೋಗಪಟ್ಟ ಪ್ರದಾನ ಮತ್ತು ಬೇರೆ ಕಾರ್ಯಕ್ರಮಗಳ ಒಂದು ಮಹಾ ಸಂಭ್ರಮದ ಸಮಾರಂಭ. ಗ್ರಂಥ ಯೋಗವಾಸಿಷ್ಠ, ಇದನ್ನು ನಾವು ತುಂಬ ಚೆನ್ನಾಗಿ ಮನಸ್ಸಿನಲ್ಲಿಟ್ಟುಕೊಳ್ಬೇಕು. ಅಂತಂದರೆ ನಮ್ಮ ಸ್ವಾಮಿಗಳು ಈ ಒಂದು ಕಾರ್ಯಕ್ರಮವನ್ನು ಒಂದು ಶಿಷ್ಯ ಸ್ವೀಕಾರ ಕಾರ್ಯಕ್ರಮ ಅಂತ ಅಷ್ಟಕ್ಕೆ ಸೀಮಿತಗೊಳಿಸದೆ, ಇದರ ಹಿಂದೆ ನಮಗೆ ಎಂಥೆಂಥ ಸಂದೇಶಗಳನ್ನು ಕೊಡಬೇಕು ಅನ್ನೋದಕ್ಕಾಗಿ ಯೋಚನೆ ಮಾಡಿದ್ದಾರೆ ಅಂತ ಈ ಒಂದು ಗ್ರಂಥ ಪ್ರಕಾಶನದ ಸಂದರ್ಭವನ್ನು ನಾವು ಮನಸ್ಸಿನಲ್ಲಿಟ್ಟುಕೊಂಡ್ರೆ ಬಹುಶಃ ಸ್ಪಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೇನೆ. ಅಂಥ ಈ ಒಂದು ಗ್ರಂಥ ಪ್ರಕಾಶನದ ಸಂದರ್ಭದಲ್ಲಿ ಅದನ್ನು ಪ್ರಕಾಶನ ಮಾಡೋದಕ್ಕೆ ವಿಶೇಷವಾಗಿ ನಮ್ಮ ಮೇಲೆ ಅಭಿಮಾನ ಇಟ್ಟಿರ್ತಕ್ಕಂತಹ ಸ್ವಾಮಿಗಳು ಅದನ್ನು ಅಪೇಕ್ಷೆ ಪಟ್ಟರು. ನಾನು ನಮ್ಮ ಆರಾಧ್ಯ ದೇವರನ್ನ ಸ್ಮರಣೆ ಮಾಡಿ ಅತ್ಯಂತ ಸಂತೋಷದಿಂದ ಇದನ್ನು ಇವತ್ತು ಬಿಡುಗಡೆ ಮಾಡಿದೆ. ಸೇರಿದಂಥ ಎಲ್ಲ ನಮ್ಮ ಆಸ್ತಿಕರಲ್ಲಿ ನನ್ನ ಅಪೇಕ್ಷೆ ಇಷ್ಟೇ, ಈ ಗ್ರಂಥ ನಾವು ತಗೊಳ್ಳೋದಷ್ಟೇ ಅಲ್ಲ, 10 ಜನಕ್ಕೆ ಇದರ ಒಂದು ವಿಶೇಷವಾದಂಥ ಮಹತ್ವವನ್ನು ತಿಳಿಸುವಂಥ ಜವಾಬ್ದಾರಿ ಕೂಡ ನಾವು ಹೊತ್ತಾಗಲೇ ಸಾರ್ಥಕವಾಗೋದು. ನಮಗೂ ಕೂಡ ಅದರಿಂದ ವಿಶೇಷವಾದಂಥ ಒಂದು ಆಧ್ಯಾತ್ಮಿಕ ಬೆಳಕು ಸಿಗತಕ್ಕಂಥದ್ದು ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಮನಸ್ಸಿನಲ್ಲಿ ಇಟ್ಟುಕೊಳ್ಳೋಣ ಅಂತ ಈ ಸಂದರ್ಭದಲ್ಲಿ ನಾನು ಭಾವಿಸ್ತೇನೆ. ನನ್ನ 2 ಸಂದರ್ಭದ ಮಾತುಗಳನ್ನ ಸೇರಿಸಿ ಬಿಡ್ತೇನೆ. ಬೇರೆ ಸಂದರ್ಭವನ್ನು ಅದ ಸ್ವಾಮಿಗಳದ್ದು ಈಗಲೇ ಹೇಳ 4 ವಾಕ್ಯ. ನಾವು ಅತ್ಯಂತ ಸಂಭ್ರಮ ಪಡ್ತಾ ಇದ್ದೇವೆ. ಸಂಭ್ರಮ ಕುರಿತಾಗಿ ನಾವೆಲ್ಲರೂ ಈಗ ಇಲ್ಲಿ ಉಲ್ಲೇಖವನ್ನು ಮಾಡ್ತಾ ಇದ್ದೇವೆ. ಕಾರಣ ಏನು ಅಂತಂದರೆ, ನಾವು ಪದೇ ಪದೇ ಹೇಳ್ತಿರ್ತೇವೆ ಅದ್ವೈತ ಪರಂಪರೆ ನಮ್ಮದು, ಶಂಕರ ಭಗವತ್ಪಾದರು ಹಾಕ್ಕೊಟ್ಟಂತಹ ಒಂದು ಪರಂಪರೆ ನಮ್ಮದು ಅಂತ ನಾವು ಹೇಳ್ತೇವೆ. ಆದರೆ ವಾಸ್ತವಿಕವಾಗಿಯೂ ಇದೊಂದು ಅತ್ಯಂತ ವಿಶಾಲವಾದಂಥ ಅರ್ಥವುಳ್ಳಂಥ ಪದಗಳು ಎರಡೂ ಕೂಡ.
ಶಂಕರ ಭಗವತ್ಪಾದರು ಹಾಕಿಕೊಟ್ಟ ಪರಂಪರೆ ಮತ್ತು ಅದ್ವೈತ ಪರಂಪರೆ ಅಂತ ನಾವೇನು ಹೇಳ್ತೇವೆ, ಇದು ಅತ್ಯಂತ ಇದರ ಅರ್ಥವ್ಯಾಪ್ತಿ ಬಹಳ ವಿಶಾಲವಾದ್ದು. ಅಷ್ಟಾದರೂ ಕೂಡ ಬಹಳ ಮುಖ್ಯವಾಗಿ ನಾವು ಗಮನಿಸಬಹುದಾದಂಥದ್ದು ಏನು ಅಂತಂದರೆ, ಅದ್ವೈತ ಶಬ್ದ ಇದರ ಅರ್ಥ ಆನಂದ ಅಂತ ಅರ್ಥ. ಭಾಳ ಸ್ಪಷ್ಟವಾಗಿ ಉಪನಿಷತ್ತು ಹೇಳುತ್ತೆ, ಭಗವತ್ಪಾದರು ಪದೇ ಪದೇ ಹೇಳ್ತಾರೆ, ಆನಂದ ಅಂತ ಅರ್ಥ. ಈ ಆನಂದವನ್ನು ಎತ್ತಿ ಹಿಡಿದಿದ್ದು ಉಪನಿಷತ್ತುಗಳು. ಮನುಷ್ಯನ ಜೀವನದ ಲಕ್ಷ್ಯ ಈ ಆನಂದವೇ ಅಂತ ಮತ್ತೆ ಮತ್ತೆ ಹೇಳ್ತಾ ಅದಕ್ಕೆ ದಾರಿಯನ್ನು ತೋರಿಸಿದವುಗಳು ಉಪನಿಷತ್ತುಗಳು. ಭಗವತ್ಪಾದ ಶಂಕರರು ಇದೇ ವಿಚಾರವನ್ನು 1230 ವರ್ಷಗಳ ಹಿಂದೆ ಸರಿಸುಮಾರಿಗೆ ಮತ್ತೆ ನಮ್ಮ ಸಮಾಜಕ್ಕೆ ತೋರಿಸಿಕೊಟ್ರು. ಅಷ್ಟು ಮಾತ್ರ ಅಲ್ಲ, ಈ ಒಂದು ಆನಂದವನ್ನು ಕಂಡುಕೊಳ್ಳೋದಕ್ಕೆ ಬೇಕಾದಂಥ ಒಂದು ದಾರಿ ತೋರಿಸಿದರಲ್ಲ, ಈ ದಾರಿಯಲ್ಲಿ ಸನ್ಯಾಸಾಶ್ರಮಕ್ಕೆ ಅತ್ಯಂತ ಮಹತ್ವವಾದ ಸ್ಥಾನವಿದೆ. ಇದನ್ನು ಭಗವತ್ಪಾದ ಶಂಕರರು ತಮ್ಮ ಭಾಷೆಗಳಲ್ಲಿ ಮತ್ತೆ ಮತ್ತೆ ಉಲ್ಲೇಖ ಮಾಡ್ತಾರೆ. ಆದ್ದರಿಂದ ನಾವೆಲ್ಲರೂ ಹೇಳ್ಕೊಳ್ಳೋದೇನೆಂದರೆ ಅದ್ವೈತ ಪರಂಪರೆ ಅದ್ವೈತ ಪರಂಪರೆ ಅದ್ವೈತ ಪರಂಪರೆ ಅಂತ. ಕಾರಣ ಏನು ಅಂದರೆ, ಆ ಆನಂದವನ್ನು ಪಡೆಯತಕ್ಕಂಥ ಒಂದು ಮಹಾಭಾಗ್ಯ ಅದಿರುವುದು ಇದೊಂದೇ ದರ್ಶನದಲ್ಲಿ ಅನ್ನೋದು, ಅದರಲ್ಲಿ ಯಾವುದೇ ಸಂದೇಹ ಉಪನಿಷತ್ತುಗಳಿಗೂ ಇಲ್ಲ, ಜ್ಞಾನಿಗಳಿಗೂ ಇಲ್ಲ. ಅಂಥ ಒಂದು ಮಾರ್ಗದಲ್ಲಿ ನಾವು ಕೂಡ ತೊಡಕೊಂಡೆವಲ್ಲ, ಅದು ನಮಗೆ ಅತ್ಯಂತ ಮನಸ್ಸಿಗೆ ಆನಂದದ ವಿಷಯ. ಅಷ್ಟು ಮಾತ್ರವಲ್ಲ, ಒಂದು ವೇಳೆ ಅದಕ್ಕೆ ತಕ್ಕಂಥ ಅರ್ಹತೆ ಇದ್ದರೆ, ದಾರಿಯಲ್ಲಿ ಹೊರಡೋದೊಂದು ಭಾಗ, ಆದರೆ ಆ ದಾರಿಯಲ್ಲಿ ಮುಂದಕ್ಕೆ ಹೋಗೋದಕ್ಕೆ ಒಂದಷ್ಟು ಅರ್ಹತೆಗಳು ಬೇಕಲ್ಲ, ಅದೂ ಇದ್ದಾಗ ಆ ಆನಂದಕ್ಕೆ ಪಾರವೇ ಇಲ್ಲ. ಕೃತಾರ್ಥ ಭಾವ ಬರೋದು ಸಹಜ ಇದೆ. ಹಾಗೆ ನಮಗೆ ಈ ಒಂದು ಸಂದರ್ಭದಲ್ಲಿ ವಿಶೇಷವಾದಂಥ ಆನಂದ ಶಿಷ್ಯ ಸ್ವೀಕಾರದ ಈ ಒಂದು ಸಂದರ್ಭದಲ್ಲಿ ಉಂಟಾಗುವುದು ಅತ್ಯಂತ ಸಹಜ ಅಂತ ನನ್ನ ಭಾವನೆ. ಭಗವತ್ಪಾದ ಶಂಕರ್ ಒಂದು ಮಾತು ಹೇಳ್ತಾರೆ, ಈ ಸನ್ಯಾಸ ಯಾತಕ್ಕಾಗಿ ಇದನ್ನು ಹೇಳಿದ್ದಾರೆ ಅಂತಂದರೆ, ಬ್ರಹ್ಮಜ್ಞಾನ ಪರಿಪಾಕಾಂಗತ್ವಾಚ ಅಂತ ಒಂದು ಮಾತು. ಅರ್ಥ ಏನಿದಕ್ಕೆ ಅಂತಂದರೆ, ಈ ಸನ್ಯಾಸಾಶ್ರಮ ಅನ್ನೋದೇನಿದೆ, ಇದು ಈ ಬ್ರಹ್ಮಜ್ಞಾನ ಅಂದರೆ ಮತ್ತೆ ಆನಂದವೇ, ಮತ್ತು ಇನ್ಯಾವುದೋ ಒಂದು ಬೇರೆ ಅರ್ಥ ಅಲ್ಲ. ಆನಂದವನ್ನು ಪಡೆಯುವುದಕ್ಕೆ ಇದೊಂದು ಅಂಗ, ಅಂದರೆ ಇದಕ್ಕೆ ಅನಿವಾರ್ಯವಾದಂಥ ಒಂದು ಸಾಧನ ಇದು ಈ ಸನ್ಯಾಸಾಶ್ರಮ ಅನ್ನೋದು ಭಗವತ್ಪಾದರು ಮತ್ತೆ ವಿಶೇಷವಾಗಿ ಉಲ್ಲೇಖ ಮಾಡತಕ್ಕಂಥದ್ದು. ಅಷ್ಟು ಮಾತ್ರ ಅಲ್ಲ, ಭಗವತ್ಪಾದ ಶಂಕರರು ಐತರೇಯ ಭಾಷ್ಯದಲ್ಲಿ ಪೀಠಿಕೆಯಲ್ಲಿ ಹೇಳ್ತಾರೆ, ಇದು ಬೇರೆ ಆಶ್ರಮಗಳಲ್ಲಿ ಸುತರಾಮ ಸಾಧ್ಯವಿಲ್ಲ, ಅಸಂಭವ ಅಂತ ಹೇಳ್ತಾರೆ ಭಗವತ್ಪಾದರು. ಅಸಂಭವ, ಯಾಕೆಂದರೆ ಆ ಶಮದಮಾದಿ ನಿಯಮಗಳು, ಬ್ರಹ್ಮಚರ್ಯವೇ ಮೊದಲಾದಂಥ ಧರ್ಮಗಳು, ಇದನ್ನೆಲ್ಲ ಜೀವನದಲ್ಲಿ ಇಟ್ಟುಕೊಂಡು ಮುಂದಕ್ಕೆ ಆ ಗುರಿಯನ್ನು ತಲುಪಬೇಕು ಅನ್ನೋದು ಮಾತ್ರ, ಅದು ಸನ್ಯಾಸ ಜೀವನ ಇದ್ದರೆ ಮಾತ್ರ ಸಾಧ್ಯ ಅಂತ ಬಹಳ ದೊಡ್ಡ ಒಂದು ಪ್ರತಿಪಾದನೆಯನ್ನು ಅಲ್ಲಿ ಭಗವತ್ಪಾದ ಶಂಕರ್ ಮಾಡಿದ್ದಾರೆ. ಅದಕ್ಕಾಗಿ ನಾವು ಈ ಅದ್ವೈತ ಪರಂಪರೆ ಅಂತ ಹೇಳ್ತಾ ಕೃತಾರ್ಥತೆಯ ಭಾವವನ್ನು ಹೊಂದೋದು. ಅಂಥ ಒಂದು ಪರಂಪರೆಯಲ್ಲಿ ನೂತನ ಒಬ್ಬ ಯತಿಗಳನ್ನು ನಾವು ನಮ್ಮ ಈ ಒಂದು ಪರಂಪರೆಗೆ ಸೇರಿಸ್ಕೊಳ್ತೇವೆ ಅಂತಂದರೆ, ಆಗ ಆನಂದ ಅನ್ನೋದು ಅತ್ಯಂತ ಸಹಜವಾದ್ದು ಅನ್ನೋದರಲ್ಲಿ ಯಾವುದೇ ಸಂದೇಹವಿಲ್ಲ. ನಮ್ಮ ಸ್ವರ್ಣವಲ್ಲಿ ಈ ಮಠದಲ್ಲಂತೂ ಸ್ವಾಮಿಗಳು, ಶ್ರೀ ಗಂಗಾಧರೇಂದ್ರ ಸರಸ್ವತಿ ಸ್ವಾಮಿಗಳು ಶಾಸ್ತ್ರವನ್ನು ಚೆನ್ನಾಗಿ ಅಧ್ಯಯನ ಮಾಡಿದ್ದಷ್ಟೇ ಅಲ್ಲ, ಅಧ್ಯಾಪನವನ್ನು ಮಾಡ್ತಾ ಬಂದರು. ಅಷ್ಟೇ ಅಲ್ಲ, ಅದನ್ನು ಅನುಸಂಧಾನ ಮಾಡ್ತಾ ಬಂದರು. ಭಗವತ್ಪಾದರ ಗ್ರಂಥವನ್ನು ಅನುಸಂಧಾನ ಮಾಡ್ತಾ ಬಂದರೆ ಆಗ ಹೇಗಿರ್ತಾರೆ ಅನ್ನೋದಕ್ಕೆ ನಮ್ಮ ಸ್ವರ್ಣವಲ್ಲಿ ಸ್ವಾಮಿಗಳೇ ಉದಾಹರಣೆ. ಈಗ ಅಂಥವನೇ ಒಬ್ಬ ಶಿಷ್ಯ, ಅಷ್ಟೇ ಅಲ್ಲ, ಇನ್ನು ಮುಂದಕ್ಕೆ ತನ್ನನ್ನು ಮೀರಿಸ್ತಕ್ಕಂಥ ಶಿಷ್ಯನನ್ನು ದೃಷ್ಟಿಯಿಟ್ಟು ವಿಚಾರ ಮಾಡಿ ಆಯ್ಕೆ ಮಾಡಿದ್ದಾರೆ ಅಂತಂದರೆ, ಆಗ ಇಡೀ ನಮ್ಮ ಶಿಷ್ಯ ಸಮುದಾಯಕ್ಕಷ್ಟೇ ಅಲ್ಲ, ಇಡೀ ಸಮಾಜಕ್ಕೆ ಸಂತೋಷ, ಸಂಭ್ರಮ. ನಮ್ಮ ಮನೆಯ ಸಮಾರಂಭಕ್ಕಿಂತ ಎಷ್ಟೆಷ್ಟು ಅತಿಶಯವಾಗಿ ಆಗೋದರಲ್ಲಿ ಯಾವುದೇ ಒಂದು ಕೃತಕತೆ ಇಲ್ಲ, ಅತ್ಯಂತ ಸಹಜವಾದ್ದು. ಆದ್ದರಿಂದಲೇ ಸ್ವಾಮಿಗಳೇ ಹೇಳಿದಂತೆ ಮೊನ್ನೆಯಿಂದ ನಾವೆಲ್ಲರೂ ಅತ್ಯಂತ ಸಂತೋಷ ಸಡಗರವನ್ನು ಅನುಭವಿಸ್ತಾ ಇದ್ದೇವೆ. ಸ್ವಾಮಿಗಳ ಮಾತು ನಾನೊಂದು 3-4 ದಿವಸಗಳ ಹಿಂದಿನ ಮಾತದು, ಅಂದರೆ ಪುರಪ್ರವೇಶದ ಸಂದರ್ಭ ಅಂತ ನನ್ನ ನೆನಪು. ನಾನು ಕೇಳಿದೆ ಅದನ್ನು. ಆ ಸಂದರ್ಭದಲ್ಲಿ ಅವರು ಒಂದು ಘಟನೆಯನ್ನು ಉಲ್ಲೇಖ ಮಾಡಿದರು. ಅವರು ಹೇಳಿದರು, ನನ್ನ ಜೀವನದಲ್ಲಿ ಇಲ್ಲಿವರೆಗೆ ನಾನು ಇಷ್ಟೊಂದು ಸಂತೋಷಪಟ್ಟಿದ್ದಿಲ್ಲ ಅಂತ ಉಲ್ಲೇಖ ಮಾಡಿದರು. ಅವರು ಲೌಕಿಕವಾದಂಥ ಒಂದು ಉದಾಹರಣೆಯನ್ನು ನಮಗೆಲ್ಲರಿಗೂ ಅರ್ಥ ಆಗಲಿ ಅಂತ ಇವತ್ತು ಅದನ್ನು ವಿಶೇಷವಾಗಿ ಉಲ್ಲೇಖ ಮಾಡಿ ಅರ್ಥ ಮಾಡಿಸಿದರು ನಮಗೆ.
ಯಾವ ಕಾರಣಕ್ಕಾಗಿ ಅಂಥ ಒಂದು ಸಂತೋಷ ಅಂತಂದರೆ, ಇವತ್ತು ಪ್ರಾಪ್ತವಾದಂತಹ ಶಿಷ್ಯನ ಗುಣ ಇದೆಲ್ಲವನ್ನು ಉದಾಹರಣೆ ಮೂಲಕ ಇವತ್ತು ನಮ್ಮ ಕಣ್ಣ ಮುಂದೆ ಇಟ್ಟ ಮೇಲೆ ಅವರು ಭಾವುಕರಾಗುವುದು ಸಹಜ ಮತ್ತು ಸಂತೋಷಕ್ಕೆ ಪಾರವೇ ಇಲ್ಲ ಅನ್ನೋದು ಅಷ್ಟೇ ಸಹಜ. ಆದ್ದರಿಂದಲೇ ನಾವೆಲ್ಲರೂ ಕೂಡ ಇವತ್ತು ಇಷ್ಟೊಂದು ಶ್ರದ್ಧಾಭಕ್ತಿಗಳಿಂದ ಸಂತೋಷದಿಂದ ಭಾಗವಹಿಸ್ತಾ ಇದ್ದೇವೆ. ಶಿಷ್ಯರು ಕೂಡ ಅವರ ಮಾತನ್ನೇ ಅವರು ಉಲ್ಲೇಖ ಮಾಡಿದ್ರಿಂದ ನಾನು ಮತ್ತೆ ಉಲ್ಲೇಖ ಮಾಡೋದಿಲ್ಲ. ಅಷ್ಟೇ ನಿಷ್ಠೆಯಿಂದ ಗುರುಗಳ ವಿಷಯದಲ್ಲಿ ಅವರೇನೊಂದು ಮೇಲ್ಪಂಕ್ತಿ ಹಾಕಿಕೊಟ್ಟಿದ್ದಾರೋ ಆ ಎಲ್ಲ ಮೇಲ್ಪಂಕ್ತಿಯನ್ನು ಇನ್ನೂ ದೇಶೋವಿಶಾಲವಾಗಿ ವಿಸ್ತರಿಸ್ತಕ್ಕಂಥ ಒಂದು ಮಹತ್ ಕಾರ್ಯ ತನ್ನ ಆಧ್ಯಾತ್ಮ ಸಾಧನೆಯೊಂದಿಗೆ ಮಾಡ್ತಾರೆ. ಹಾಗೆ ಅವರ ಆರಾಧ್ಯ ದೇವರೊಂದು ಕೃಪೆ ಅನುಗ್ರಹ ಅವರ ಮೇಲೆ ಆಗುತ್ತೆ ಅನ್ನೋದು ನನ್ನ ವಿಶೇಷವಾದಂಥ ನಂಬಿಕೆಯೊಂದಿಗೆ ನನ್ನ ಮಾತನ್ನು ಉಪಸಂಹಾರ ಮಾಡ್ತೀನಿ. ಹರ ನಮಃ ಪಾರ್ವತೀಪತಯೇ ಹರ ಹರ ಮಹಾದೇವ್. ಸೀತಾಕಾಂತ ಸ್ಮರಣಂ ಜಯ ಜಯ ರಾಮ.